ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಹೊಸ ಮನೆಯಲ್ಲಿ ಇದು ಮೊದಲನೇ ಯುಗಾದಿ ಹಬ್ಬ. ಈ ಹಬ್ಬದ ರೊಟೀನ್ ಹೇಗಿತ್ತು ಅಂತ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ಯುಗಾದಿ ಹಬ್ಬದ ದಿನ ಈ ವಸ್ತು ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಕೊಡ್ತು. ಯಾಕಂದರೆ ನಮ್ಮ ಸ್ವಂತ ಮನೆ ಆಗೋದಕ್ಕೆ ಕಾರಣ ಕೂಡ ಈ ಒಂದು ದೈವಾನುಗ್ರಹ. ಅಂದರೆ ನಾನು ಕಾಲಭೈರವೇಶ್ವರ ಸ್ವಾಮಿಯ ಒಂದು ದೀಪಾರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಕೆಲಸ ಇನ್ನೂ ಸುಲಭ ಆಯಿತು. ನಾನೀಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಕೂಡ ಇದನ್ನು ಶೇರ್ ಮಾಡಿದ್ದೀನಿ. ಆದರೂ ನಮ್ಮ ಮನೇಲಿ ಕಾಲಭೈರವೇಶ್ವರನ ವಿಗ್ರಹ ಇಟ್ಕೋಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹಾಗಾಗಿ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಫ್ರೆಂಡ್ ತಂದುಕೊಟ್ಟಿದ್ದಾರೆ. ಅದರಲ್ಲೂ ಹಬ್ಬದ ದಿನ ಸಿಕ್ಕಿದ್ದು ತುಂಬ ಖುಷಿ ಕೊಡ್ತು. ನೀವು ನೋಡ್ತಾ ಇರ್ಬೋದು 3 ಇಂಚಿದೆ ಈ ವಿಗ್ರಹ. ಮತ್ತು ನಮ್ಮ ಮುಷ್ಟಿಯಲ್ಲಿ ಹಿಡಿದಾಗ ಹೊರಗಡೆ ಬರೋದಿಲ್ಲ. ವಿಡಿಯೋದಲ್ಲಿ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇರಬಹುದು, ಆದರೆ ತುಂಬ ಚಿಕ್ಕ ವಿಗ್ರಹ. ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡೋಣ, ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ತೊಳಿತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಯಾವುದೇ ಪೂಜೆ ಆದರೂ, ವ್ರತ ಆದರೂ, ಸೇವೆ ಆದ್ರೂ ನಾವು ಮಾಡಬೇಕು ಅಂತ ಆಸೆ ಪಡೋದಕ್ಕಿಂತ ಭಗವಂತ ನಮ್ಮಿಂದ ಸ್ವೀಕರಿಸಬೇಕು ಅನ್ನೋ ಅಂಥ ಒಂದು ಅವಕಾಶನ ನಮಗೆ ಕೊಡಬೇಕು. ನಾನು ಇದನ್ನು ತುಂಬಾ ನಂಬುತ್ತೀನಿ. ಹಾಗೆ ತುಂಬ ಖುಷಿ ಕೂಡ ಇತ್ತು. ಇವತ್ತು ಹಬ್ಬದ ದಿನ ಈ ವಿಗ್ರಹ ನನಗೆ ಸಿಕ್ಕಿದ್ದು. ಮುಂದೆ ಅಷ್ಟಮಿ ಪೂಜೆನ ಮನೆಯಲ್ಲೇ ಮಾಡ್ತೀನಿ. ದೀಪಾರಾಧನೆ ಮಾಡ್ತಾ ಕಾಲಭೈರವ ಅಷ್ಟಕನ ಓದ್ಕೊಳ್ತಾ ಇರ್ತೀನಿ. ದವನ ಕೂಡ ತರಿಸ್ಕೊಂಡಿದ್ದೆ. ಈ 9 ದಿನ ದವನನ ಹಾಕಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಯುಗಾದಿ ಹಬ್ಬದಿಂದ ಶ್ರೀರಾಮ ನವಮಿವರೆಗೂ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದವನ ತೋರಿಸಿ ಅಂತ ಹೇಳಿದ್ರಿ, ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮಲ್ಲಿಗೆ ಹೂವು, ಸೇವಂತಿಗೆ ಹೂವು ಎಲ್ಲ ತಂದ್ಕೊಟ್ಟಿದ್ದಾರೆ. ಈಗ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಕೂಡ ಆಗಿದೆ. ಎಲ್ಲ ವಿಗ್ರಹಗಳಿಗೂ ಇವತ್ತು ಅಭಿಷೇಕ ಮಾಡಿದ್ದೀನಿ. ನಾವು ಬೇರೆ ಬೇರೆ ಹಬ್ಬದಲ್ಲಿ ಆಯಾ ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತೀವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿನ ಬರೀ ಲಕ್ಷ್ಮಿಗೆ, ನಾರಾಯಣರಿಗೆ ಅಭಿಷೇಕ ಮಾಡ್ತೀವಿ. ಶಿವರಾತ್ರಿಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ. ಆದರೆ ಯುಗಾದಿ ಹಬ್ಬ ನಮ್ಮೆಲ್ರಿಗೂ ಹೊಸ ವರ್ಷ ಅಲ್ವಾ. ಹಾಗಾಗಿ ಎಲ್ಲ ವಿಗ್ರಹಗಳಿಗೂ ಕೂಡ ಅಭಿಷೇಕ ಮಾಡಬೇಕು. ನಾನು ಇದು ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ವಿಡಿಯೋ ಮಾಡ್ಕೊಳ್ತಾ ನಾವು ಪೂಜೆ ಮಾಡ್ತೀವಿ ಅಂದರೆ ಭಕ್ತಿಯಿಂದ ಮಾಡೋದಕ್ಕಾಗೋದೇ ಇಲ್ಲ. ಹಾಗಾಗಿ ನಾನು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಕೂಡ ಆಯಿತು. ಸಂಜೆ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ನಾನು ಈಗ ರೆಡಿ ಆಗ್ತಾ ಇದ್ದೀನಿ. ಈಗ ಮತ್ತೆ ದೇವ್ರ ದೀಪ ಎಲ್ಲ ಹಚ್ಚಬೇಕು. ಅಲ್ಲದೆ ಇವತ್ತು ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೆಲ್ಲ ಮುಗಿದ್ಮೇಲೆ ನಿಮಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲನ ತಿಂದು ಜೀವನದಲ್ಲಿ ಬರುವಂಥ ಕಷ್ಟ ಸುಖನ ಸರಿಸಮವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಹಾಗೆ ಈ ವರ್ಷ ಅಂದರೆ ಈ ಯುಗಾದಿ ಹಬ್ಬ ನಮಗೆಲ್ರಿಗೂ ಹೊಸ ವರ್ಷ ಅಲ್ವಾ. ಈ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಹೊಸ ಹರ್ಷ ತರಲಿ. ಈ ವರ್ಷದಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರೋ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಸುಲಭವಾಗಿ, ತುಂಬ ಬೇಗನೆ ನಿಮ್ಮ ಕೈಗೂಡಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ಹಬ್ಬದ ಕೆಲಸ ತುಂಬಾ ಇತ್ತು. ನಿಮಗೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಥರ ನಮ್ಮ ಮನೆ ಹಬ್ಬ ಆಗಿದೆ. ಪೂಜೆ ಎಲ್ಲನೂ ಕೂಡ ಆಯಿತು. ನಾನು ಸಂಜೆ ಮೇಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಡುಗೆ ಊಟ ಎಲ್ಲ ಮುಗಿಸಿ ಸಂಜೆ ಪೂಜೆ ಮಾಡಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಹಬ್ಬದ ದಿನ ಅಂದರೆ ಮನೇಲಿ ಕೆಲಸ ಹೇಗಿರುತ್ತೆ ಅಂತ. ಈ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಂತ ಕೂತ್ಕೊಳ್ಳೋಕ್ಕಾಗಲ್ಲ. ಹೇಗೆ ಕಾಣ್ತಾ ಇದೆ ಸೀರೆ?
ಸಿಂಪಲ್ ಸೀರೆ, ಇಂಥ ಸೀರೆ ಆದರೆ ದಿನಪೂರ್ತಿ ಉಟ್ಕೊಂಡಿರ್ಬೋದು, ಕೆಲಸ ಮಾಡಿದ್ರೂ ಏನೂ ಅನಿಸಲ್ಲ. ಈ ಬಾರ್ಡ್ರ್ ಸೀರೆಗಳೆಲ್ಲ ಹಾಕ್ಕೊಂಡ್ರೆ ಎಲ್ಲಿ ಏನಾದರೂ ಎಣ್ಣೆ ತಾಕತ್ತೋ ಅಥವಾ ಬೇರೆ ಏನಾದರೂ ಚೆಲ್ಕೊಳ್ತೀವೋ ಅಂತ ಕೆಲಸ ಮಾಡುವಾಗ. ಇದು ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಯುಗಾದಿ ಹಬ್ಬ. ತುಂಬ ಖುಷಿ ಅನಿಸುತ್ತೆ. ಏನಂದ್ರೆ ಈಗ ಹೊಸದಾಗಿ ಮದುವೆ ಆಗಿರೋರಿಗೆ ಆ ವರ್ಷದಲ್ಲಿ ಬರುವಂಥ ಪ್ರತಿ ಹಬ್ಬ ಎಷ್ಟು ಖುಷಿ, ಎಷ್ಟು ಎಕ್ಸೈಟ್ಮೆಂಟು. ಇದು ಮೊದಲನೇ ದೀಪಾವಳಿ, ಮೊದಲನೇ ಯುಗಾದಿ, ಮೊದಲನೇ ಗೌರಿ ಹಬ್ಬ ಅನಿಸುತ್ತೆ. ಅದೇ ಥರ ನನಗೆ ಹೊಸ ಮನೆಯಲ್ಲಿ ಬರ್ತಾ ಇರೋಂಥ ಪ್ರತಿಯೊಂದು ಹಬ್ಬನೂ ತುಂಬಾ ಖುಷಿ ಅನಿಸುತ್ತೆ. ಏಕೆಂದರೆ ಹೋದ ವರ್ಷ ಎಲ್ಲ ಹಳೆ ಮನೇಲಿರುವಾಗ ನೆನೆಸ್ಕೊತಾ ಇದ್ದೆ. ಪ್ರತಿ ವರ್ಷ, ಹೋದ ವರ್ಷನೇ ಅಂತಲ್ಲ, ಪ್ರತಿ ವರ್ಷವೂ ಮುಂದಿನ ವರ್ಷ ಹೊಸ ಮನೇಲಿ ಹಬ್ಬ ಮಾಡಬೇಕು, ಆ ಥರ ಆಗಬೇಕು ಅಂತ ಕೇಳ್ಕೊತಾ ಇದ್ದೆ. ಈ ವರ್ಷ ಆ ಬೇಡಿಕೆಗಳೆಲ್ಲ ಈಡೇರಿದೆ. ಹೊಸ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡಿದ್ದೀನಿ. ತುಂಬ ಖುಷಿ ಕೊಡುತ್ತೆ. ಮನೇಲಿ ಯಾರೂ ಕಾಣ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ. ಎಲ್ಲ ಅವ್ರವ್ರ ಕೆಲಸ ಮುಗಿಸಿ ರೂಮ್ ಸೇರ್ಕೊಂಡಿದ್ದಾರೆ. ಹಾಗಾಗಿ ನಾನೀಗ ಸ್ವಲ್ಪ ಸೈಲೆಂಟಾಗಿತ್ತಲ್ಲ ಅಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮಲಗುವಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಮತ್ತೆ ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. 4 ಗಂಟೆಗೆ ಎದ್ದು ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಬ್ಲೌಸ್ನ ಸ್ಟಿಚ್ ಮಾಡಿ, ಮತ್ತು ಇದ್ರ ಜೊತೆಗೆ ಇನ್ನೊಂದು 2-3 ಬ್ಲೌಸ್ ಇತ್ತು, ಅದನ್ನೆಲ್ಲ ಹುಕ್ಸ್ ಹಾಕಿ ಅದನ್ನು ಎತ್ತಿಟ್ಟು, ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ಹೋಗಿ ಬಾಗಿಲು ಗುಡಿಸಿ ರಂಗೋಲಿ ಹಾಕಿ, ಆಮೇಲೆ ನಾನು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ ಅಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ ಆಯಿತು. ಇನ್ನು ಸಣ್ಣ ಪುಟ್ಟ ಪೂಜೆ ತಯಾರಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಮಾವಾಸ್ಯೆನೂ ಮುಗಿಯುತ್ತೆ. 6:30 ಮೇಲೆ ಪೂಜೆ ಮಾಡ್ಬೋದು ಅಂತೇಳಿ ಮಾಡ್ಕೊತಾ ಇದ್ದೆ. ಇನ್ನು ಮನೆಯವ್ರದ್ದು ಎಲ್ರದ್ದು ಕೂಡ ಎಣ್ಣೆ ಸ್ನಾನ ಆಗಬೇಕು ಅಲ್ವಾ, ಹಾಗಾಗಿ ಪೂಜೆ ತಯಾರಿ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೆ. ಎಲ್ರದ್ದು ಸ್ನಾನ ಆದಮೇಲೆ ಬಾಗಿಲಿಗೆ ತೋರಣ ಕಟ್ಟಬೇಕು, ಆಮೇಲೆ ಪೂಜೆ ಮಾಡ್ಕೋಬೇಕು. ಬೆಳಗ್ಗೆ ಸಿಂಪಲ್ಲಾಗಿ ಬೇವು ಬೆಲ್ಲ, ಹಣ್ಣು ಕಾಯಿ, 1 ಗ್ಲಾಸ್ ಹಾಲನ್ನು ಕಾಯಿಸಿಟ್ಟು ಪೂಜೆ ಮಾಡಿಬಿಟ್ಟೆ. ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಿದ್ದು. ಹಬ್ಬದ ದಿನ ದೇವರಿಗೆ ನೈವೇದ್ಯ ಮಾಡಬೇಕು ಅಂಥೇಳಿ ಮಾಡೋ ಅಂಥ ಯಾವುದೇ ಅಡುಗೆನ ರುಚಿ ನೋಡೋದಿಲ್ಲ, ಹಾಗೇ ಅಡುಗೆ ಮಾಡೋದು ನನಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಈ ರೀತಿ ಹಬ್ಬದ ದಿನಗಳಲ್ಲಿ ಮಾಡೋ ಅಂಥ ಅಡುಗೆ ಉಪ್ಪು ಖಾರ ಎಲ್ಲ ಕೂಡ ಸರಿಯಾಗಿ ಇರಬೇಕು. ಒಂದು ಅಂದಾಜು ಮೇಲೆ ಹಾಕಿ ಅಡುಗೆ ಮಾಡ್ತೀವಿ, ಅದು ಏನೇ ಇರ್ಬೋದು. ಇಷ್ಟು ವರ್ಷ ನಾವು ಅಡುಗೆ ಮಾಡ್ತೀವಿ, ಅದೆಲ್ಲ ನಮಗೆ ಅಭ್ಯಾಸ ಇರುತ್ತೆ. ಆದರೂ ಕೂಡ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ. ಹೆಚ್ಚು ಕಡಿಮೆ ಅಂದರೆ ಉಪ್ಪು ಸಹ ಕಡಿಮೆ ಆಗ್ಬೋದು ಈ ಥರ. ಆದರೆ ಏನಾದರೂ ಸ್ವೀಟ್ ಮಾಡ್ತೀವಿ ಅಂದ್ಕೊಳ್ಳಿ, ಒಬ್ಬಟ್ಟಿರ್ಬೋದು, ಪಾಯಸ ಇರ್ಬೋದು, ಅದಕ್ಕೂ ಕೂಡ ಅಷ್ಟೇ ಸಿಹಿ ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು, ಸರಿಸಮವಾಗಿರಬೇಕು. ಆಗ ನಾವು ಏನು ಬೇಡಿಕೆ ಇಟ್ಟಿರ್ತೀವಲ್ಲ ದೇವ್ರ ಮುಂದೆ, ಅದು ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನೀವು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಪರೀಕ್ಷೆ ಮಾಡ್ತಾ ಇರ್ತೀರಾ? ಯಾಕಂದರೆ ಇದೆಲ್ಲ ಭಗವಂತ ನಮಗೆ ಕೊಡುವಂಥ ಸೂಚನೆ. ದೇವರು ಪ್ರತ್ಯಕ್ಷ ಆಗಿ ಇದು ಹೀಗಿದೆ ಹಾಗಿದೆ ನೀನು ಅಂದ್ಕೊಂಡಿದ್ದೆಲ್ಲ ಮಾಡ್ತೀನಿ ಅಂತ ಹೇಳೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಸಮಾಧಾನಕ್ಕೆ ನಾವು ಈ ರೀತಿ ಒಂದು ಸೂಚನೆ ಕೊಡು ನನಗೆ ಅಂತ ಕೇಳೋ ಅಂಥದ್ದು. ನಾನು ಇದನ್ನು ತುಂಬ ಸಲ ಮಾಡ್ತಾ ಇರ್ತೀನಿ. ನೀವು ಇದನ್ನೆಲ್ಲ ನಂಬ್ತೀರಾ ಅಥವಾ ನೀವು ಹೇಗೆ ಪರೀಕ್ಷೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಇವತ್ತು ಅಡುಗೆ ಮಾಡುವಾಗಲೂ ಕೂಡ ಹಾಗೆ ಕೇಳ್ಕೊಂಡಿದ್ದೆ. ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರಬೇಕು, ಸಿಹಿ ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು, ತುಂಬ ಚೆನ್ನಾಗಿರಬೇಕು. ಹಾಗೆ ಅಡುಗೆನೂ ಕೂಡ ಅಷ್ಟೇ ರುಚಿಯಾಗಿರಬೇಕು, ಉಪ್ಪು ಖಾರ ಎಲ್ಲ ಸರಿಸಮವಾಗಿರಬೇಕು. ಈ ರೀತಿ ಇದ್ದಾಗ ಇವತ್ತು ಮಾಡಿರೋ ಅಡುಗೆ ಪೂಜೆ ಎಲ್ಲ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ನಾನು ಅಂದ್ಕೊಂಡಿರೋ ಕೆಲಸನೂ ಕೂಡ ಆಗುತ್ತೆ ಅಂತ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಅಡುಗೆ ಮಾಡಿದ್ದೆ. ನಿಜ ಹೇಳಬೇಕು ಅಂದರೆ ತುಂಬಾ ರುಚಿಯಾಗಿತ್ತು. ಇಷ್ಟು ವರ್ಷದಲ್ಲಿ ಈ ಸಲ ಚೆನ್ನಾಗಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸಿದ್ದು ಅಷ್ಟೇ. ಪ್ರತಿ ವರ್ಷ ಹೀಗೆ ಅನಿಸುತ್ತೆ. ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿದ್ದಾಗ ಆಗಲೂ ಕೂಡ ಅದೇ ಥರ ಅನಿಸುತ್ತೆ. ಏನೇ ಆದರೂ ಮನಸ್ಸಿಗೆ ಖುಷಿ ಸಿಕ್ತು ಅಲ್ವಾ. ಇವತ್ತು ಒಬ್ಬಟ್ಟು ಮಾಡುವಾಗ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿ ಹಾಕ್ತೀನಿ. ಬರೀ ತೊಗರಿಬೇಳೆನೂ ಹಾಕಲ್ಲ, ಬರೀ ಕಡಲೆಬೇಳೆನಲ್ಲೂ ಮಾಡಲ್ಲ. ಕಡಲೆಬೇಳೆನಲ್ಲಿ ಮಾಡೋದಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿರ್ತೀನಿ. ಅದು ಬಿಟ್ಟರೆ ಬೇರೆ ದಿನಗಳಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ. ಅಂದರೆ ನಾವು 1 ಗ್ಲಾಸ್ ತೊಗರಿಬೇಳೆ ಹಾಕಿದ್ರೆ 1/4 ಗ್ಲಾಸಷ್ಟು ಕಡಲೆಬೇಳೆ ಹಾಕಬೇಕು. ಆಗ ಒಬ್ಬಟ್ಟಿನ ಹೂರಣ ಸರಿಯಾಗಿ ಬರುತ್ತೆ. ಯಾಕೆಂದರೆ ತೊಗರಿಬೇಳೆನಲ್ಲಿ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಬೇಳೆ ಸ್ವಲ್ಪ ಹೆಚ್ಚಿಗೆ ಬೆಂದೋಗ್ಬಿಟ್ರೂ ಕೂಡ ಹೂರಣ ತೆಳು ಆಗಿಬಿಡುತ್ತೆ. ಹಾಗಾಗಿ 1/4 ಭಾಗದಷ್ಟು ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಮಾಡುವಂಥ ಸಿಗ್ನೇಚರ್ ಡಿಶ್ಶು ಕಾಳುಗೊಜ್ಜು. ಪ್ರತಿಯೊಂದು ಹಬ್ಬ ಹರಿದಿನ ಫಂಕ್ಷನಲ್ಲಿ ಇದು ಇರಲೇಬೇಕು. ನಮ್ಮ ಕಡೆ ಪ್ರತಿ ಸಲ ಇದನ್ನು ಮಾಡ್ತೀವಿ. ಅಂದರೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡ್ತಾರೆ, ಅಥವಾ ಬರೀ ಕಡಲೆಕಾಳು ಬಟಾಣಿ ಹಾಕಿ ಕೂಡ ಮಾಡ್ತಾರೆ. ನಾನಿವತ್ತು ಕಡಲೆಕಾಳು ಅವರೆಕಾಳು ಮಿಕ್ಸ್ ಮಾಡಿ ಹಾಕಿದ್ದೆ. ಅದಕ್ಕೆ ತರಕಾರಿ ಬಾಳೆಕಾಯಿ, ಆಲೂಗಡ್ಡೆ, ಕ್ಯಾರೆಟು ಇಂಥದನ್ನು ಹಾಕಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟು ತಟ್ಕೊಂಡಿದ್ದೆ. ಈಗ ರಾತ್ರಿ ಊಟಕ್ಕೆ ಒಂದೊಂದೇ ಸಾಕು ಅಂತ ಹೇಳಿದ್ರು, ಹಾಗಾಗಿ ಒಂದೊಂದೇ ಒಬ್ಬಟ್ಟನ್ನು ತಟ್ಟಿ ಉಳಿದಿರುವಂಥ ಹೂರಣ ಮತ್ತು ಕಣಕನ ಎತ್ತಿಡ್ತಾ ಇದ್ದೀನಿ. ನಾಳೆಯಿಂದ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಬಿಸಿ ಬಿಸಿಯಾಗಿ ಮಾಡ್ಕೋಬಹುದು. ಈಗ ಅಡುಗೆ ಕೆಲಸ ಕಂಪ್ಲೀಟಾಗಿ ಮುಗೀತು. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ಊಟ ಮಾಡಬೇಕು.
ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ? ಹಬ್ಬ ಅನ್ನೋದು ಒಂದು ನೆಪ. ಮನೆ ಕ್ಲೀನಿಂಗ್ ಆಗಿರ್ಬೋದು, ರುಚಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದು, ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಸಂಭ್ರಮ ಆಚರಣೆ ಮಾಡುವಂಥ ಒಂದು ದಿನ. ತುಂಬ ದಿನಗಳ ಕಾಲ ನೆನ್ಪಿಟ್ಕೊಂಡಿರ್ತೀವಿ ಅಲ್ವಾ? ಈ ಒಂದು ವಿಚಾರನ ಫ್ರೆಂಡ್ಸ್ ಹತ್ರ ಮಾತಾಡ್ಕೋತೀವಿ. ನಮ್ಮ ಮನೇಲಿ ಹೀಗಾಯಿತು ಹಾಗಾಯಿತು ಅಂತ ಕೆಲವು ಕ್ಷಣಗಳು ಖುಷಿಯಾಗಿ ಕಾಲ ಕಳಿತೀವಿ. ಯಾರೆಷ್ಟೇ ದೂರದಲ್ಲಿರ್ಬೋದು, ಕೆಲಸ ಕಾರ್ಯ ಅಂದ್ಕೊಂಡು ಬೇರೆ ಊರುಗಳಲ್ಲಿ ಕೆಲಸ ಮಾಡೋವಂಥವ್ರಾದರೂ ಆಗಿರಬಹುದು, ಇಂಥ ದಿನಗಳಲ್ಲಿ ಒಟ್ಟಿಗೆ ಸೇರ್ತಾರೆ. ಈ ಸಂಭ್ರಮನೇ ಚೆಂದ ಅಲ್ವಾ? ಚಿಕ್ಕವರಿರುವಾಗ ಅಮ್ಮನ ಹತ್ರ ಹೇಳ್ತಾ ಇದ್ವಿ, ಪ್ರತಿದಿನ ಹಬ್ಬ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಗ ಅಮ್ಮ ಹೇಳೋರು, ಹೌದು ನಿಮಗೆಲ್ಲ ಚೆನ್ನಾಗಿರುತ್ತೆ, ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು ಅಂತ. ಅದು ಈಗ ಅರ್ಥ ಆಗುತ್ತೆ. ಒಂದು ದಿನ ಇಷ್ಟು ರುಚಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಒಂದು ತಿಂಗಳಿಂದ ಪ್ರಿಪ್ರೇಷನ್ ಶುರು ಮಾಡ್ತೀವಿ. 15 ದಿನದಿಂದ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಳ್ತೀವಿ, ಶಾಪಿಂಗ್ ಮಾಡ್ತೀವಿ, ಎಷ್ಟೆಲ್ಲ ಖರ್ಚು ವೆಚ್ಚ ಇರುತ್ತೆ. ಪ್ರತಿಯೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಇನ್ನು ಪಂಚಾಂಗ ಶ್ರವಣ ಎಲ್ಲರೂ ಕೇಳೇ ಇರ್ತೀರ. ಈ ಸಲ ಪರಾಭವ ನಾಮ ಸಂವತ್ಸರ ಅಂದರೆ ಕಷ್ಟ ಕಾರ್ಪಣ್ಯಗಳು ಎಲ್ಲದಕ್ಕೂ ಕೂಡ ಸೋಲು ಅಪಜಯವಾಗಲಿ ಅಂತ. ಪರಾಭವ ಅಂದ್ರೇ ಸೋಲಿಸೋದು ಅಂತ ಅರ್ಥ. ಒಟ್ಟು 60 ಸಂವತ್ಸರಗಳಿರುತ್ತೆ. ಅದರಲ್ಲಿ ಇದು 40ನೆಯ ಸಂವತ್ಸರ. ಎಲ್ರಿಗೂ ಕೂಡ ಅವರವರ ಜೀವನದಲ್ಲಿರುವಂಥ ಕಷ್ಟ ದುಃಖ ನೋವು ಸಾಲಬಾಧೆ ಎಲ್ಲದೂ ಕೂಡ ಪರಾಭವಗೊಂಡು ಮುಂದಿನ ವರ್ಷ ಯುಗಾದಿ ಹಬ್ಬನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ. ಮಾತಾಡ್ತಾ ನನ್ನ ಕೆಲಸ ಕೂಡ ಮುಗೀತು, ಊಟನೂ ಆಯಿತು, ಅಡುಗೆ ಮನೆ ಕ್ಲೀನ್ ಕೂಡ ಆಯಿತು. ಇನ್ನು ಹೋಗಿ ಮಲ್ಕೊಳ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು, ಇನ್ನೂ ಕೂಡ 1 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಲ್ಲ. ಇವತ್ತು ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಅಂತ 9:30ಗೆಲ್ಲ ಹೋಗಿ ಮಲಗ್ತಾ ಇದ್ದೀನಿ. ಹಾಗಂತ ನೀವು ವಿಡಿಯೋನ ಸ್ಟಾಪ್ ಮಾಡಬೇಡಿ, ವಿಡಿಯೋ ಇನ್ನೂ ಮುಂದುವರಿಯುತ್ತೆ ನೋಡಿ. ಮಾರನೇ ದಿನ ಚಂದ್ರನ ನೋಡಿದೆ, ಹೇಗೆ ಕಾಣ್ತಾ ಇದೆ ಅಂತ ಅದೊಂದು ಸಣ್ಣ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನೀವು ಯಾರೆಲ್ಲ ಚಂದ್ರ ದರ್ಶನ ಮಾಡಿದ್ರಿ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ನಮ್ಮ ಹೊಸ ಮನೆಯ ಮೊದಲನೇ ಯುಗಾದಿ ಹಬ್ಬದ ಆಚರಣೆ. ತುಂಬಾ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ?